ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ವೀನಾ ಕನ್ನಡ ವ್ಲಾಗ್ಸ್. ಕೊನೆಗೂ ನಾನಿವತ್ತು ಅಪ್ಲೋಡ್ ಮಾಡ್ತಿರುವಂತ ವ್ಲಾಗ್ ಈಗಾಗಲೇ ನಿಮ್ಗೆ ಎಲ್ರಿಗೂ ಗೊತ್ತಾಗಿರುತ್ತೆ, ನನ್ನ ಮಗಳ ಬರ್ತ್ಡೇ ದಿನದ ವ್ಲಾಗ್. ನಾನ್ ಮತ್ತೆ ನನ್ನ ಮಗಳು ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಅಂತೇಳಿ ಬಂದಿದೀವಿ. ಪ್ರತಿ ವರ್ಷನೂ ಹಾಗೆ ನಮ್ಮ ಮನೇಲಿ ಯಾರದೇ ಬರ್ತ್ಡೇ ಇದ್ರೂ ಅಷ್ಟೇ, ಬರ್ತ್ಡೇ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ಲೇಬೇಕು. ಹಾಗೆ ನಾನು ಪ್ರತಿ ವರ್ಷ ನನ್ನ ಮಗಳಿಗೆ 2 ಜೊತೆ ಬಟ್ಟೆ ತಗೊಂಡಿದ್ದೀನಿ. ಯಾಕಂದ್ರೆ ಒಂದು ಬರ್ತ್ಡೇ ದಿನ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು, ಅದಕ್ಕೋಸ್ಕರ ಒಂದು ಬಟ್ಟೆ. ಇನ್ನೊಂದು ಸಂಜೆ ಫಂಕ್ಷನ್ಗೆ ಅಂತೇಳಿ ಇನ್ನೊಂದು ಬಟ್ಟೆನ ತಗೊಂಡಿರ್ತೀನಿ. ಅವತ್ತು ಅವ್ರ ಬರ್ತ್ಡೇ ಅಲ್ವಾ, ಹಾಗಾಗಿ ಹೊಸ ಬಟ್ಟೆ ಹಾಕೊಂಡಿರ್ಲಿ ಅನ್ನೋದಷ್ಟೇ. ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ ನಂತರ ಮಕ್ಳಿಗಂತೇಳಿ ಏನಾದ್ರು ಕೊಡೋಣ ಅಂತೇಳಿ ನಾನು ಈ ಯೂನಿಕಾರ್ನ್ ಥೀಮ್ ಅಲ್ಲಿ ಇಟ್ಕೊಂಡು ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ವಲ್ವಾ, ಹಾಗಾಗಿ ಅದೇ ತರದ ಬ್ಯಾಗ್ ನ ಹುಡುಕಿ ತಗೊಂಡ್ ಬಂದಿದ್ದೆ. ಹಾಗೆ ಅದ್ರ ಜೊತೆ ಮಕ್ಳಿಗೆ ಒಂದಿಷ್ಟು ಪೆನ್ಸಿಲ್, ಚಾಕ್ಲೇಟ್ಸ್ ಅದು ಇದು ಎಲ್ಲ ಕೊಡೋಣ ಅಂತ ಅನ್ಕೊಂಡು ಅದನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೆ. ನನ್ನ ಮಗಳಿಗೆ ಇನ್ನೂ ಮಲ್ಕೊಳ್ಳೋ ಟೈಮ್ ಆಗಿರ್ಲಿಲ್ಲ, ಹಾಗಾಗಿ ಅವಳನ್ನು ಕರ್ಕೊಂಡ್ ಮಾಡ್ತಾ ಇದ್ದೆ. ಅವಳು ನೋಡಿ ಯಾವ ತರ ನನ್ ಕಾಟ ಕೊಡ್ತಿದ್ದಾಳೆ ಅಂತೇಳಿ. ನಾನು ಈ ಕಡೆ ಒಂದ್ ಕೆಲಸ ಮಾಡಿದ್ರೆ ಇನ್ನೊಂದ್ ಕಡೆ ಅವಳು ಹಾಳು ಮಾಡ್ತಾ ಓಡಾಡ್ತಿದ್ಲು. ಆದ್ರೆ ಅವಳು ಬರ್ತದೆ ಅಲ್ವಾ, ಏನು ಮಾಡಕ್ಕಾಗಲ್ಲ, ಬೈಯಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ಹಾಗಾಗಿ ಸುಮ್ಮನೆ ಇದ್ದೆ, ಆಡ್ಲಿ ಹೋಗ್ಲಿ ಅಂತ ಹೇಳಿ. ಆಕ್ಚುಲಿ ನಾವು ಹೋದ ವರ್ಷ ಯಾವುದೇ ರೀತಿಯ ಥೀಮ್ ಇಟ್ಕೊಂಡು ಅಥವಾ ಹೀಗೆ ಮಾಡ್ಬೇಕು ಅಂತೇಳಿ ಯಾವುದೇ ರೀತಿಯ ಒಂದು ಐಡಿಯಾ ಇರ್ಲಿಲ್ಲ ನಮ್ಗೆ. ಹಾಗಾಗಿ ನಾವು ಒಟ್ರಾಶಿ ಹೋದ ವರ್ಷ ಅವಳು ಫಸ್ಟ್ ಬರ್ತ್ಡೇನ ಮಾಡ್ಬಿಟ್ವಿ. ಆದ್ರೆ ಈ ವರ್ಷ ನನ್ಗೆ ಬೇರೆ ಮಕ್ಳ ಬರ್ತ್ಡೇಸ್ನ ನೋಡಿ ಸ್ವಲ್ಪ ವಿಡಿಯೋಸ್ ಎಲ್ಲ ನೋಡಿ ಹೀಗೆ ಮಾಡ್ಬೇಕು, ಇದೇ ತರನೇ ಮಾಡ್ಬೇಕು ಅಂತೇಳಿ ಫಸ್ಟೇ ಸೆಟ್ ಆಗ್ಬಿಟ್ಟಿದೆ. ಹಾಗಾಗಿ ಈ ವರ್ಷ ನಾವು ಯೂನಿಕಾರ್ನ್ ಥೀಮ್ ಅಲ್ಲಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಅನ್ಕೊಂಡು ಅದೇ ಯೂನಿಕಾರ್ನ್ ಕೇಕ್ ಮತ್ತೆ ಅದೇ ತರ ಡೆಕೋರೇಷನ್ ಹಾಗೆ ಬ್ಯಾಗ್ಸ್ ಸ್ವಲ್ಪ ಎಲ್ಲಾನು ಮ್ಯಾಚಿಂಗ್ ಆಗೋ ತರನೇ ನೋಡ್ಕೊಂಡಿದ್ವಿ. ಹಾಗೆ ನಾವು ಇಯರಿಂಗ್ಸ್ ನ ಆರ್ಡರ್ ಮಾಡಿದ್ವಿ ಮೀಶೋ ಅಲ್ಲಿ. ಆಕ್ಚುಲಿ ನಾನು ಮೀಶೋನ ಜಾಸ್ತಿ ಯೂಸ್ ಮಾಡಲ್ಲ, ಯಾಕಂದ್ರೆ ನನಗೆ ಅದ್ರಲ್ಲಿ ತುಂಬಾನೇ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಬಟ್ಟೆಯಲ್ಲಿ ಕ್ವಾಲಿಟಿ ಇದೆಲ್ಲ. ಹಾಗಾಗಿ ಮಾಡ್ತಿರ್ಲಿಲ್ಲ. ಈ ಸಲ ಏನು ನನ್ನ ತಂಗಿ ಅದ್ರಲ್ಲೇ ಮಾಡೋಣ ಅಂತ ಹೇಳಿದಕ್ಕೋಸ್ಕರ ಇಯರಿಂಗ್ಸ್ ನ ಆರ್ಡರ್ ಮಾಡಿದ್ವಿ. ಅವತ್ತೇ ಬಂತು, ಅದು ಕೂಡ ಬರ್ತಡೇ ದಿನ. ಚೆನ್ನಾಗಿತ್ತು, ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಇನ್ನು ನಮ್ಮ ಬೇಬಿ ಡಾಲ್ ನ ನಾವು ಸಂಜೆ ರೆಡಿ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿದ್ಮೇಲೆ ಹೇಗ್ ಕಾಣ್ತಿತ್ತು ಅಂತೇಳಿ ನೀವೇ ನೋಡ್ತಿದ್ದೀರಾ. ಇದು ನನ್ನ ಮಗಳ ಎರಡನೇ ವರ್ಷದ ಬರ್ತ್ಡೇ. ಆದ್ರೆ ಹೋದ ವರ್ಷ ಕೂಡ ನಾವೇ ಡೆಕೋರೇಷನ್ ಮಾಡಿದ್ವಿ, ಈ ವರ್ಷ ಕೂಡ ನಾವೇ ನಮ್ಮ ಮನೆಯವರು ನಮ್ಮ ತಂಗಿ ಅವರು ಇವರೆಲ್ಲ ಸೇರ್ಕೊಂಡು ಮಾಡಿರೋದು. ಯಾಕಂದ್ರೆ ಹೊರಗಡೆಯಿಂದ ಡೆಕೋರೇಷನ್ ತರಿಸಿ ನಾವು ದುಡ್ಡು ಕೊಟ್ಟು ಮಾಡಿಸ್ಬೋದು, ಆದ್ರೆ ಅದ್ರಲ್ಲಿ ಒಂಥರ ಏನು ಖುಷಿ ಸಿಗಲ್ಲ. ಅವ್ರು ಬರ್ತಾರೆ, ಅವ್ರು ಮಾಡ್ತಾರೆ, ನಾವು ಹೋಗಿ ನಿಂತ್ಕೊಂಡು ಕೇಕ್ ಕಟ್ ಮಾಡ್ತೀವಿ. ಅದ್ರಲ್ಲಿ ಏನು ನಂಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಅನ್ಸೋದಿಲ್ಲ. ಆದ್ರೆ ನಾವೇ ಕಷ್ಟಪಟ್ಟು ಬಲೂನ್ ಎಲ್ಲ ಉಕ್ಕಿ ಅದನ್ನೆಲ್ಲ ಡೆಕೋರೇಷನ್ ಮಾಡ್ತೀವಲ್ವಾ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಬೇರೆನೆ. ಹಾಗೆ ನನ್ನ ಮಗಳನ್ನೆಲ್ಲ ಹೋದ ವರ್ಷ ಅವಳಿಗೆ ಹೇರ್ ಸ್ಟೈಲ್ ಮಾಡ್ಬಿಟ್ಟು ಅವಳು ಕೂದಲು ಕಟ್ ಮಾಡಿಸ್ಬಿಟ್ಟಿದ್ವಿ. ಬರುತ್ತೆ ಅನ್ಕೊಂಡ್ ಕಟ್ ಮಾಡಿದ್ವಿ, ಅದು ಉದ್ದಾನೆ ಬರ್ಲಿಲ್ಲ. ಆದ್ರೆ ಈ ವರ್ಷ ಮಾತ್ರ ಯಾರು ಎಷ್ಟೇ ಹೇರ್ ಕಟ್ ಮಾಡು, ಶೆಕೆ ಇದೆ, ಮಕ್ಳಿಗೆ ಹುಷಾರ್ ತರ್ತಾರೆ, ಏನೇ ಹೇಳಿದ್ರು ನಾನಂತೂ ಈ ಸಲ ಕಟ್ ಮಾಡಿಸ್ಲಿಲ್ಲ. ಯಾಕಂದ್ರೆ ನೋಡಿ ಅವಳು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ದಾಳೆ, 2 ಕ್ಲಿಪ್ ಹಾಕೊಂಡು 2 ಜುಟ್ಟು ಹಾಕೊಂಡು ಈ ರೀತಿ ಔಟ್ಫಿಟ್ ಬರ್ಬೇಕು ಅಂತಾನೆ ನಾನು ಬಯಸ್ಕೊಂಡಿದ್ದು ಇಷ್ಟು ಒಂದು ವರ್ಷದಿಂದಾನು. ಹೋದ ವರ್ಷ ಅವ್ರ ಪಪ್ಪ ನಮ್ ಜೊತೆ ಇಲ್ಲೇ ಇದ್ದಿದ್ರಿಂದಾಗಿ ನಾನು ಮತ್ತೆ ಅವ್ರ ಪಪ್ಪ ಸೇರ್ಕೊಂಡು ಕೇಕ್ ಕಟ್ ಮಾಡ್ತಿದ್ವಿ. ಈ ವರ್ಷ ಅವ್ರ ಪಪ್ಪ ಕೆಲ್ಸದ ಮೇಲೆ ಹೊರಗಡೆ ಹೋಗಿರೋದ್ರಿಂದ ಈ ವರ್ಷ ಅವ್ರ ಅಜ್ಜ ಅಜ್ಜಿ ನಾನು ಎಲ್ಲ ಸೇರ್ಕೊಂಡು ಅವಳ ಬರ್ತ್ಡೇ ಕೇಕ್ ನ ಅವಳ ಕೈಯಲ್ಲಿ ಕಟ್ ಮಾಡ್ತಿದ್ವಿ. ಈ ವರ್ಷ ಏನಿಲ್ಲ, ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್. ಆದ್ರೆ ಅವ್ರ ಪಪ್ಪ ಇಲ್ಲಿ ನಮ್ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಇಲ್ಲ, ಹೊರಗಡೆ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಬಿಟ್ರೆ ಈ ವರ್ಷ ಫುಲ್ ಖುಷಿಯಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಇನ್ನು ಡೆಕೋರೇಷನ್ ಆಗ್ಲಿ ಅವಳ ಡ್ರೆಸ್ ಆಗ್ಲಿ ಹೇಗಿದೆ ಅಂತ ಹೇಳಿ ಎಲ್ಲ ನಮ್ಗೆ ಕಮೆಂಟ್ ಮಾಡಿ. ಈ ವರ್ಷ ಏನ್ ಥೀಮ್ ಇಟ್ಕೊಂಡು ಮಾಡಿದ್ವು ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಹೋದ ವರ್ಷ ಬಲೂನು ಅದು ಇದು ಅಂತ ನಾವಿರೋ ಕಡೆ ಎಲ್ಲ ಕರೆಕ್ಟ್ ಆಗಿ ಎಲ್ಲಾನು ಸಿಗೋದಿಲ್ಲ. ಹಾಗಾಗಿ ನಾವ್ ಈ ಸಲ ಉಡುಪಿ ಹೋಗಿ ಎಲ್ಲಾನು ಕರೆಕ್ಟ್ ಆಗಿ ಒಂದಿನ ಹೋಗಿ ನಿಂತ್ಕೊಂಡು ನೋಡಿ ತಗೊಂಡ್ ಬಂದ್ವಿ. ಇನ್ನು ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಇರೋರು ಮಕ್ಕಳು ಅವ್ರನ್ನೆಲ್ಲ ಕರೆದಿದ್ವಿ, ಬರ್ತ್ಡೇಗೆ ಬಂದ್ರು, ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ.
ಲಾಸ್ಟ್ ಅಲ್ಲಿ ಬಂದಂತ 3 ಜನ ನನ್ನ ಮುದ್ದಿನ ಮಗಳ ಮುದ್ದಿನ ಮಾವಂದಿರು. ಇನ್ನು ಇವರೆಲ್ಲ ನಮ್ಮ ಮನೆ ಪಕ್ಕದಲ್ಲಿ ಇರುವಂತ ಎಲ್ಲಾ ಮಕ್ಕಳು. ನಾನು ನಮ್ ಚಿನ್ನಮ್ಮನ್ಗೆ ಈ ಚಿನ್ನಾರಿ ಗ್ಯಾಂಗ್ ಅಂದ್ರೆ ತುಂಬಾನೇ ಇಷ್ಟ. ಅವ್ರ ಜೊತೆ ಆಡ್ತಾಳೆ, ಕೆಲವು ಸಲ ಜಗಳನೂ ಮಾಡ್ತಾಳೆ. ಒಂದ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಇಷ್ಟು ಜನ ಮಕ್ಳು ಇರೋದ್ರಿಂದಾನೇ ನನಗೆ ಬರ್ತೆ ತುಂಬಾನೇ ಚೆನ್ನಾಗಾಯ್ತು ಅಂತ ಹೇಳ್ಬೋದು. ಇನ್ನು ಅವ್ರ ಮಾವಂದಿರು ಇಬ್ರು ಸೇರ್ಕೊಂಡು ಇವ್ಳಿಗೆ ಗಿಫ್ಟ್ ಕೊಟ್ಟಿದ್ದು, ಅದನ್ನ ಓಪನ್ ಮಾಡ್ತಾ ಇದ್ವಿ. ಅವಳಿಗೆ ಈ ಪ್ರಾಣಿಗಳೆಲ್ಲ ಅಂದ್ರೆ ತುಂಬಾನೇ ಇಷ್ಟ ಅಂತೇಳಿ ಅವರು ಮೊಲ ತಗೊಂಡ್ ಬಂದಿದ್ರು. ಅದಕ್ಕೊಂದ್ ಕೆಳಗಡೆ ಒಂದು ಬಟನ್ ಇರುತ್ತೆ, ಅದನ್ನ ಆನ್ ಮಾಡಿದ್ರೆ ಅದು ಓಡಾಡೋದು, ಆ ಕಡೆ ಈ ಕಡೆ ಹೋಗೋದು, ಲೈಟ್ ಎಲ್ಲ ಆನ್ ಆಗುತ್ತೆ. ಅದನ್ನ ನೋಡಿ ನನ್ ಮಗಳು ಖುಷಿ ಪಡ್ತಾಳೆ ಅಂತ ಅನ್ಕೊಂಡ್ರೆ ಅವಳು ಹೆದರ್ತಾ ಇದ್ಲು. ಆವತ್ ಮಾತ್ರನೇ ನೆಕ್ಸ್ಟ್ ಡೇ ಮತ್ತೆ ಅದರಿಂದ ಆಟ ಆಡೋಕ್ ಸ್ಟಾರ್ಟ್ ಮಾಡಿದ್ಲು. ಇದಾಗಿತ್ತು ನನ್ನ ಮಗಳ ಬರ್ತ್ಡೇ ವ್ಲಾಗ್. ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.